ನೀವು ಬದುಕಿರುವಾಗಲೇ ಅವನ ಹತ್ರ ಹೋದರೆ ಒಳ್ಳೆಯದು, ಇಲ್ಲದಿದ್ದರೆ ನಿಮ್ಮನ್ನು ಕೈಕಲ್ ಕಟ್ಟಿ ಆದರೂ ಅವನ ಹತ್ರ ತಗೊಂಡು ಹೋಗ್ತಾರೆ ಸ್ಮಶಾನಕ್ಕೆ. ಶಿವ ಎನ್ನುವ ಕನ್ಸೆಪ್ಟೇ ಅದ್ಭುತವಾದದ್ದು. ಏನಂತೇಳಿದರೆ, ಯಾವುದೇ ದೇವತೆಗಳಿಗೆ ಹಾಲು ಬರುವ ಹೂವನ್ನು, ಪರಿಮಳ ಇಲ್ಲದ ಹೂವನ್ನು, ಹಾಲು ಬರುವ ಹೂವನ್ನು ಯಾವುದೇ ದೇವತೆಗಳಿಗೆ ಹಾಕುವುದಿಲ್ಲ. ಕಲ್ಹಾರೋತ್ಪಲ ಮಲ್ಲಿಕಾ ಮರುವಕೈ ಸೌವರ್ಣ ಪಂಕೇರುಹೈ ಜಾತಿ ಚಂಪಕ ಮಾಲತಿ ವಕುಲಕೈರ್ ಮಂದಾರ ಕುಂದಾಂಧಿವಿ ಕೇತಕ್ಯ ಕರವೀರ ಕೈರ್ ಬಹುವಿಧೈ ಕ್ಲಪ್ತಾಸ್ತ್ರಜೋ ಮಾಲಿಕಾ ಸಂಕಲ್ಪೇನ ಸಮರ್ಪಯಾಮಿ ಅಂತ ಬರ್ತದೆ. ಅಂತ ಹೇಳಿದರೆ ಯಾವುದೆಲ್ಲ ಹೂವನ್ನು ದೇವರಿಗೆ ಅರ್ಪಿಸ್ಬೋದಂತ. ಇದರಲ್ಲಿ ಯಾವುದರಲ್ಲಿ ಕೂಡ ಈ ಸ್ಟೋರಿ ಇಲ್ಲ, ಶಿವನಿಗೆ ಅರ್ಪಿಸುವ ಹೂಗಳ ಹೆಸರಿಲ್ಲ. ಸೊ ಶಿವನಿಗೆ ಯಾವ ದೇವತೆಗಳಿಗೆ ಆಗದ ಹೂವು, ಹಾಲು ಬರುವ ಹೂವು ಎಲ್ಲ ಶಿವನಿಗೆ ಬೇಕು. ಸೊ ವಿಷದ ಹಣ್ಣನ್ನು ಯಾವುದನ್ನು ದೇವರಿಗೆ ಇಡುವುದಿಲ್ಲ, ಶಿವನಿಗೆ ಅದೇ ಬೇಕು. ದತ್ತುರ, ಬಿಲ್ವದ, ಎಲ್ಲ ದೇವತೆಗಳಿಗೆ ಪೂರ್ಣ ಚಂದ್ರ ಇರೋದು, ಶಿವನಿಗೆ ಯಾರು ನೋಡದ ಸೊರಗಿದ ಚಂದ್ರ ಬೇಕು. ಶಿವನ ಈ ವೃಷಭ ಇದೆ ಅಲ್ವಾ, ಅದು ಮುದಿಯೆತ್ತು ಯಾರಿಗೂ ಬೇಡ, ಶಿವನಿಗೆ ಬೇಕು ಅಂತ ಹೇಳಿದರೆ ಸಮಾಜದಲ್ಲಿ ಯಾವುದೆಲ್ಲ ಪರಿತ್ಯಕ್ತ ಉಂಟು, ಯಾವುದೆಲ್ಲ ಬೇಡದಂತ ಉಂಟು, ಅದೆಲ್ಲ ಶಿವನಿಗೆ ಬೇಕು. ದಕ್ಷಿಣಕ್ಕೆ ಯಾವ ದೇವತೆಗಳ ಮುಖ ಆಗುವುದಿಲ್ಲ, ಶಿವ ದಕ್ಷಿಣಕ್ಕೆ ಮುಖ ಆಗುವುದು. ಮಧ್ಯರಾತ್ರಿ ಯಾವ ದೇವತೆಗಳಿಗೆ ಪೂಜೆ ಮಾಡೋದಿಲ್ಲ, ಶಿವನಿಗೆ ನಿಶ್ಚಿತ ಪೂಜೆ ಅಂತ ಹೇಳಿದರೆ ಮಧ್ಯರಾತ್ರಿ ಪೂಜೆ ಭಯಂಕರ ಇಷ್ಟ, ಶಿವ ರಾತ್ರಿ ಇರುವುದು. ಸೊ ಯಾವುದೆಲ್ಲ ಯಾರಿಗೂ ಬೇಡ ಅಂತ ಉಂಟು ಅದೆಲ್ಲ ಶಿವನಿಗೆ ಬೇಕು. ಮತ್ತು ಶಿವನ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಅವನಿಗೆ ಯಾರೆಲ್ಲ ಇಷ್ಟ ಆಯಿತು ಅವರನ್ನೆಲ್ಲ ತಲೆ ಮೇಲೆ ಇಟ್ಕೊಳ್ಳೋದವ. ಅದು ಗಂಗೆ ಆಗಲಿ, ಚಂದ್ರ ಆಗಲಿ, ಸರ್ಪ ಆಗಲಿ, ಎಲ್ಲವನ್ನು ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ. ಎಷ್ಟು ಅದ್ಭುತವಾದ ಕನ್ಸೆಪ್ಟ್ ಅಂತ ಹೇಳಿದರೆ, ಯಾರಿಗೂ ಬೇಡದವರು ಎಲ್ಲ ಅವನಿಗೆ ಬೇಕು. ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ನಿಮ್ಮನ್ನು ಮನೆಯಲ್ಲಿ ಆಳ್ತಾ ಬಿಟ್ಟು ಎಲ್ಲ ಆದಂಥ ಸ್ಮಶಾನದಲ್ಲಿ ನಿಮಗೋಸ್ಕರ ಕಾದಿರುವವನು ಅವನು. ಸೊ ನೀವು ಬದುಕಿರುವಾಗಲೇ ಅವನ ಹತ್ರ ಹೋದರೆ ಒಳ್ಳೆಯದು, ಇಲ್ಲದಿದ್ದರೆ ನಿಮ್ಮನ್ನು ಕೈಕಲ್ ಕಟ್ಟಿ ಆದರೂ ಅವನ ಹತ್ರ ತಗೊಂಡು ಹೋಗ್ತಾರೆ ಸ್ಮಶಾನಕ್ಕೆ. ಹೌದಲ್ವಾ? ಸೊ ಶಿವನ ಕನ್ಸೆಪ್ಟೇ ಹಾಗೆ, ಯಾವುದು ಯಾರಿಗೂ ಬೇಡವಾ. ಯಮಾಶ್ರಿತೋ ಹಿ ವಕ್ರೋಪಿ ಚಂದ್ರ ಸರ್ವತ್ರ ವಂದಿತೆ. ನೋಡಿ ಶಿವನ ಅದ್ಭುತ ವಿಷಯ.